ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಈ ಅಧಿಕ ಮಾಸ ನಿಮಿತ್ತ ದಿನ ಒಂದು ಸಂಧಿಯ ಸಾರಾಂಶವನ್ನು ನೋಡ್ತಾ ಇದ್ದೀವಿ. ಸಂಧಿ ಸಾರ ನೋಡ್ತಾ ಇದ್ದೀವಿ. ಬಹಳ ವಿಸ್ತಾರವಾಗಿಲ್ಲದೆ ಕೂಡ ಒಂದು ಅವಲೋಕನ ಮಾಡ್ತಾ ಇದ್ದೀವಿ. ಅಧಿಕ ಮಾಸದಲ್ಲಿ ಒಂದು ಇಡೀ ಗ್ರಂಥ ಒಂದು ಅವಲೋಕನ ಮಾಡೋಕ್ಕಂತ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಇವತ್ತಿನ ಸಂಧಿ ದೈತ್ಯ ತಾರತಮ್ಯ ಸಂಧಿ. ನನ್ನ ಪುಸ್ತಕದಲ್ಲಿ 30ನೇ ಸಂಧಿ ಇದೆ. ಇದು ದೈತ್ಯ ತಾರತಮ್ಯ ಸಂಧಿ. ಇದರದ ಫಲವನ್ನು ಹೇಳ್ತಾರೆ ದುರ್ಗುಣ ನಿವಾರಣ ಅಂತ. ಅಂದರೆ ದೈತ್ಯರು ಹೇಗಿರ್ತಾರೆ, ದುರ್ಗುಣ ಇರ್ತವೆ. ಆ ದುರ್ಗುಣಗಳನ್ನು ನಾವು ದೈತ್ಯರುಗಳು ಇದೆ ಅಂತ ನಾವು ಅಂತಂದರೆ ನಮ್ಮ ದುರ್ಗುಣಗಳು ಹೋಗ್ತಾವೆ ಅಂತ ತಿಳ್ಕೊಂಡು ಇಲ್ಲಿ ಫಲವನ್ನು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸಂಧಿ ಸೂಚನೆ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರು ವಾಸುದೇವಗೆ ಒಂದು ಭಕ್ತಿಯಿಂದ ತನ್ನ ದೈತ್ಯರ ಸ್ವಭಾವಗಳನ್ನು ಹೇಗೆ ಇರ್ತದೆ ಅನ್ನೋದನ್ನ ಹೇಳ್ತಾರೆ. ಅದೇ ಅದನ್ನು ಕೂಡ ಒಂದು ಸ್ತುತಿ ಆಯ್ತೇನೋ ಅಂತಂದರೆ ಅದಕ್ಕೆ ನಾವು ಭಗವದ್ ಭಕ್ತರದ್ದು ಹೇಗೆ ಸ್ತುತಿ ಮಾಡಬೇಕು, ಹಾಗೆ ನಿಂದನೆಯ ರೂಪದಿಂದ ಈ ದೈತ್ಯಗಳ ಸ್ವಭಾವ, ಕೆಟ್ಟ ಸ್ವಭಾವ ಏನೇನಿದೆ ಅಂತ ಹೇಳ್ಕೊಂಡು ಹೋದರೆ ನಮ್ಮ ದುರ್ಗುಣವನ್ನು ನಿವಾರಣೆ ಆಗ್ತದೆ ಅಂತ ಹೇಳ್ತಾರೆ. ಅದು ಇದು ಕೂಡ ಪುಣ್ಯಕರವಾದಂಥ ಬೇರೆ ಸಂಧಿಯಲ್ಲಿ ಬಂದಿದೆ. ಇದು ದೈತ್ಯ ಸ್ವಭಾವ ನಾವು ಹೇಳಿದ್ರು ಕೂಡ ಅದು ಕೂಡ ಪುಣ್ಯಕರವಾದಂಥದ್ದೇ ಕರ್ಮ ಆಗ್ತದೆ ಅಂತ ಹೇಳ್ತಾರೆ. ಇನ್ನು ಮೊದಲನೇ ನುಡಿಯಲ್ಲಿ ನಿನ್ನಲ್ಲಿ ನನಗೆ ಎಷ್ಟು ಭಕ್ತಿ ಇದೆಯೋ ಅಷ್ಟೇ ಭಕ್ತಿ ವಾಯುದೇವರು ಕೂಡ ನಿನ್ನಲ್ಲಿ ಇದೆ ಅಂತ ಹೇಳ್ತಾರೆ. ಕಾರಣ ಇಬ್ಬರು ಒಂದೇ ಕಕ್ಷಾದಲ್ಲಿ ಇದ್ದಾರೆ. ಸೊ ಬ್ರಹ್ಮದೇವರಿಗೆ ಭಗವಂತನಿಗೆ ಎಷ್ಟು ಭಕ್ತಿ ಇದೆ ಅಷ್ಟೇ ವಾಯುದೇವರು ಕೂಡ ಇದೆ ಅಂತ ಹೇಳ್ತಾರೆ. ಇನ್ನು ವಾಯುದೇವರದ ಒಂದು ಪ್ರಣ ಇದೆ. ಅವರು ಒಂದು ಪ್ರಣ ಮಾಡಿದ್ದಾರೆ. ಏನಂತಂದರೆ ಹರಿನಿಂದಕರು ಯಾರು ಇರ್ತಾರೋ ಅವ್ರಿಗೆ ನಾಲಿಗೆ ಸೀಳುತ್ತೀನಿ ಅಂತ. ಯಾರು ಭಗವಂತನ ವಿರುದ್ಧ ಮಾತಾಡ್ತಾರೋ ಅವ್ರಿಗೆ ನಾಲಿಗೆ ಸೀಳುತ್ತೀನಿ ಅಂತ ಅವ್ರಿಗೆ ಮಾಡಿದಂಥ ಪ್ರಣ. ಆಮೇಲೆ ದೈತ್ಯರ ಸ್ವಭಾವಗಳನ್ನೇ ಏನು ಹನುಮಂತ, ಭೀಮ, ಮಧ್ವಾಚಾರ್ಯ ಇವರು 3 ಅವತಾರಗಳ ಭೇದ ಅಂತ ಹೇಳ್ತಾರೆ. ಅವ್ರ ಸ್ವಭಾವ ಹಾಗೆ. ಸೊ ವಾಯುದೇವರು ಆಮೇಲೆ ಪ್ರಾಣಪಾನ ಜ್ಞಾನದಾನ ಸಮಾನ ಬೈನ ಅವತಾರಗಳಿದೆ. ಅದರಲ್ಲೂ ಕೂಡ ಭೇದ ಇದೆ ಅಂತ ಅವರು ಹೇಳ್ತಾರೆ. ಈ ಒಂದು ಭೇದವನ್ನು ಅವರು ಒಂದು ಚಿಂತನೆ ಮಾಡಿದ್ದಕ್ಕೆ ಇಂಥವರು ಘೋರ ಅಂಧತಮಸ್ಸನ್ನು ಹೊಂದುತ್ತಾರೆ ಅಂತ. ಭಗವಂತನಲ್ಲಿ ನಿಂದೆ ಮಾಡೋರು, ವಾಯುದೇವ್ರದ್ದು ಎಲ್ಲ ರೂಪಗಳೆಲ್ಲ ಭೇದ ಚಿಂತನೆ ಮಾಡೋರು, ಆಮೇಲೆ ವಾಯುದೇವರಿಗೆ ಅಂತ ಎಷ್ಟು ಭಗವಂತ ಭಕ್ತಿ ಇದೆ ಅಷ್ಟೇ ಬ್ರಹ್ಮದೇವರಿಗೂ ಇದೆ. ಸೇಮ್ ಕಕ್ಷದಲ್ಲಿ ಇದ್ದವ್ರೆ ಅಂತ. ಇನ್ನು ಎರಡನೇ ನುಡಿಯಿಂದ ದೈತ್ಯರ ಸ್ವಭಾವ ಏನು ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಜ್ಞಾನ ಸುಖಪೂರ್ಣ ಸರ್ವತ್ರ ವ್ಯಾಪ್ತನಾದಂಥ ಪರಮಾತ್ಮನಿಗೆ ಹೀನ ಅಂತಂದರೆ ಅವನ ಗುಣ ಇಲ್ಲ, ಅವನಿಗೆ ಆಕಾರ ಇಲ್ಲ, ಏನೂ ಇಲ್ಲ ಅಂತ ಈ ರೀತಿಯಾಗಿ ಚಿಂತನೆ ಮಾಡ್ತಾರೆ. ಆಮೇಲೆ ಗುಣಗಳೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ, ನಾನೇ ದೇವರು. ಅಂದರೆ ಕೆಲವರು ಶಾಸ್ತ್ರ ಇದೆ, ಮುಕ್ತಿ ಹೊಂದದ ಮೇಲೆ ನಮ್ಮ ಲಿಂಗಭಂಗ ಆದಮೇಲೆ ಮೋಕ್ಷಕ್ಕೆ ಹೋಗ್ತೀವಿ. ಅವಾಗ ಅಲ್ಲಿ ಭಗವಂತ ಥರನೇ ರೂಪ ಬರ್ತದೆ, ಹೌದು. ಆದರೆ ಅದಕ್ಕೆ ನಾವು ಭಗವಂತನ ಸಮಾನ ಆಗಿಬಿಡ್ತೀವಿ ಅಂತ ಹೇಳ್ತಾರೆ. ಸೊ ಆ ರೀತಿಯ ಚಿಂತನೆ ಮಾಡೋರು ಕೂಡ ದೈತ್ಯ ಸ್ವಭಾವ ಅದು ಅಂತ ಹೇಳ್ತಾರೆ. ಆಮೇಲೆ ಹರಿಗೆ ಜನನ ಮರಣ ಇದೆ ಅವನಿಗೆ ಅಂತ ಅವ್ರು ಹೇಳ್ತಾರೆ. ಅವನಿಗೆ ಛೇದ ಭೇದ ಉಂಟು. ಅಂದರೆ ಈಗ ಕತ್ತರಿಸಿದರೆ ಅದು ರಕ್ತ ಬರ್ತದೆ, ಅವನಿಗೆ ತುಂಡು ಮಾಡಲಿಕ್ಕೆ ಆಗ್ತದೆ ಅಂತ ಚಿಂತನೆ ಮಾಡ್ತಾರೆ. ಇದು ಈಗ ಶಾಸ್ತ್ರದಿಂದ ಭೇದ ಇದೆಲ್ಲ ಮಿಥ್ಯಾ ಜ್ಞಾನವನ್ನು ಇರ್ತದೆ. ಮತ್ತು ಈ ಶಾಸ್ತ್ರದಿಂದ ಅವನಿಗೆ ಭಯ ಇದೆ, ಈ ರೀತಿಯಾದಂಥ ಚಿಂತನೆ ಮಾಡ್ತಾರೆ. ಆಮೇಲೆ ಲಕ್ಷ್ಮಿಗೆ ಹರಿಗೆ ವಿಯೋಗ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಮತ್ತು ಇಂಥವರೆಲ್ಲ ದೈತ್ಯರು ಅಂತ. ಸೊ ಇಲ್ಲಿ ಅದಕ್ಕೆ ಮಂಥರ ಏನು ಅವಳು ಕೂಡ ಇದು ಕಲಿ ಹೇಳ್ತಿ ಲಕ್ಷ್ಮಿ ಅವಳು. ಅದಕ್ಕೆ ಅವಳಿಗೆ ಬ್ರಹ್ಮದೇವರಿಗೆ ತಪಸ್ ಮಾಡೋಕ್ಕೆ ಹೇಳ್ತಾರೆ, ನನಗೂ ಮೋಕ್ಷ ಆಗಲಿ ಅಂತ. ಅದಕ್ಕೆ ಅವಳಿಗೆ ಮೋಕ್ಷ ಅಂತಂದ್ರೆ ಏನು, ತಿರ್ಗಾ ಜನ್ಮ ಬರುವುದಿಲ್ಲ ಅಂತ, ಅದಕ್ಕೆ ಮೋಕ್ಷ ಅಂತ. ಅದಕ್ಕೆ ಅವಳಿಗೆ ಅನ್ನ ತಪಸ್ಸನೇ ಮೋಕ್ಷ ಅವಳಿಗೆ. ಅದು ಅವಳು ಸಿಗಲಿ ಅಂತಂದ್ಬಿಟ್ಟು ಬ್ರಹ್ಮದೇವರು ಹೇಳ್ತಾರೆ, ನೀವು ಭಗವಂತಿ ಲಕ್ಷ್ಮಿಗೆ ಬೇರೆ ಬೇರೆ ಮಾಡಿಬಿಡು, ಅವಾಗ ನೀನು ಮೋಕ್ಷ ಸಿಗ್ತದೆ ಅಂತ. ಅದಕ್ಕೆ ರಾಮಾವತಾರದಲ್ಲಿ ಬಂದು ಅವಳು ಇಲ್ಲ ಕೈಗೆಲ್ಲ ಹೇಳಿಬಿಟ್ಟು ಸೀತಾಗೆ ರಾಮಗೆ ಅಲಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ ಅವಳು. ಯಾಕಂದರೆ ಮುಂದೆ ರಾವಣ ಬರ್ತಾರೆ, ತೊಗೊಂಡು ಹೋಗ್ತಾರೆ, ಇದೆಲ್ಲ ಕಾರ್ಯ ಆಗ್ತದೆ ಅಂತ ಅವಳಿಗೆ ಗೊತ್ತಿರ್ತದೆ. ಅದಕ್ಕೆ ಈ ರೀತಿಯಾದಂಥ ಚಿಂತನೆ ಅವಳು ಮಾಡಿರ್ತಾಳೆ. ಅದಕ್ಕೆ ಅವಳಿಗೆ ಅಂಧತಮಸ್ಸು, ಅದೇ ಅವಳಿಗೆ ಮೋಕ್ಷ ಅಂತ. ಆಮೇಲೆ ಕಿಂಚಿತ್ತಾದರೂ ಹರಿಗೆ ದುಃಖ ಇದೆ ಅಂತ ಹೇಳ್ತಾರೆ. ಭಗವಂತ ಸ್ವಲ್ಪ ಹೌದು ರಾಮಾವತಾರದಲ್ಲಿ ಅವನು ಸ್ವಲ್ಪ ದುಃಖ ಇದೆ ಅವನಿಗೆ ಅಂತ ಈ ರೀತಿಯಾಗಿ ಅವರಿಗೆ ಚಿಂತನೆ ಮಾಡ್ತಾರೆ. ಆಮೇಲೆ ವೇದವ್ಯಾಸ, ರಾಮ ಇವರು ಎಲ್ಲ ಅನೇಕ ರೂಪಗಳನ್ನ ಕಳೆದಿದ್ದಾರೆ. ಪರಶುರಾಮ, ವೇದವ್ಯಾಸರು ಅವರು ಋಷಿ ಇದ್ದಾರೆ. ಪರಶುರಾಮ ದೇವರು ಅವರು ಬ್ರಾಹ್ಮಣ ಇದ್ದಾರೆ.
ಹೀಗೆ ಒಂದು ಆಯಾ ಜಾತಿ ಬಂದಿದ್ದಾರೆ, ಭಗವಂತನ ಜಾತಿ ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವನು ಮನುಷ್ಯ ಥರನೇ ಬಿಹೇವ್ ಮಾಡಿದ್ದಕ್ಕೆ, ಮನುಷ್ಯದ ಲೋಕ ವಿಡಂಬನೆಗೆ ಮನುಷ್ಯ ಇದ್ದದ್ದಕ್ಕೆ ಅವನು ಕೂಡ ಸಾಧಾರಣ ಮನುಷ್ಯ ಅಂತ ಚಿಂತನೆ ಮಾಡ್ತಾರೆ. ಆಮೇಲೆ ಕೃಷ್ಣಾವತಾರದಲ್ಲಿ ಕೂಡ ಕೂದಲವನ್ನು ಕತ್ತರಿಸಿದ. ಮತ್ತು ಹಾಗೆ ಅವ್ನು ಕತ್ತರಿಸೋದು ಇದೆಯಲ್ಲ, ಅವ್ರಿಗೆ ಕತ್ತರಿಸ ಸಾಧ್ಯ ಇಲ್ಲ, ಛೇದ ಇಲ್ಲ ಅಂತ ಹೇಳ್ತಾರೆ. ಮತ್ತು ಹೇಗಾಯಿತು ಅಂತ, ಅದಕ್ಕೆ ಅವಾಗ ಈ ಲೋಕ ವಿಡಂಬನೆಗೋಸ್ಕರ ಅವನು ಆ ಕೃತ್ರಿಮವಾದಂಥ ಕೂದಲವನ್ನು ನಿರ್ಮಾಣ ಮಾಡಿದ, ಅದನ್ನು ತೆಗೆದಾಕ್ತ, ಅದನ್ನೇ ಕತ್ತರಿಸಂಗೆ ಆಯಿತು ಅಂತ. ಆಮೇಲೆ ಅವರು ಕೃಷ್ಣ ತನಗೆ ಮಕ್ಕಳಾಗಬೇಕು ಅಂತ ತಿಳ್ಕೊಂಡು ರುದ್ರದೇವರದಲ್ಲಿ ಹೋಗಿ ಕೈಲಾಸಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ ಅಂತ ತಿಳ್ಕೊಂಡು ಹೇಳ್ತಾರೆ. ಮತ್ತು ಇದೆಲ್ಲ ಆಯ್ತಲ್ಲ, ಇದು ರುದ್ರರಿಗೆ ಆರಾಧನೆ ಮಾಡಿದ್ನಲ್ಲ ಅಂತಂದರೆ ಅದಕ್ಕೆ ಇದೆಲ್ಲ ದೈತ್ಯರಿಗೆ ಈ ರೀತಿಯಾದ ಚಿಂತನೆ ಬರಲಿ ಅಂತ ರೀತಿಯಾಗಿ ಕೃಷ್ಣ ಬಿಹೇವ್ ಮಾಡಿದ್ದಾನೆ. ಅದೇ ರುದ್ರದೇವರು ತಪಸ್ಸು ಮಾಡಿರ್ತಾರೆ, ನೀವು ಬಂದು ನಾನು ಪ್ರಾರ್ಥನೆ ಮಾಡಬೇಕು, ನನ್ನಿಂದ ನಿನ್ನ ಮಕ್ಕಳು ಆಗಿದೆ ಅಂತ ಅನ್ನೋದ್ರಲ್ಲಿ ಲೋಕದಲ್ಲಿ ಪ್ರಸಾರ ಆಗಬೇಕು, ಅದಕ್ಕೆ ಅದು ತಪಸ್ಸು ಮಾಡ್ತಾರೆ. ಅದೇ ಕೃಷ್ಣ ಹಾಗೆ ಮಾಡ್ತಾನೆ. ಮತ್ತು ಕೃಷ್ಣ ಮಕ್ಕಳು ಪಡಿತಾನೆ. ಪ್ರತಿಯೊಬ್ಬರು ಹೆಣ್ಣದರಲ್ಲಿ 10 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಮಕ್ಳು, ಎಲ್ಲರೂ ಸೇಮ್ ಆ ರೀತಿಯಾಗಿ ಮಾಡುತ್ತಾನೆ. ಇದೆಲ್ಲ ಸಾಧಾರಣ ಮನುಷ್ಯರಿಗೆ ಮಾಡಲು ಸಾಧ್ಯವಿದೆಯೋ? ಗಂಡು ಬೇಕಾದಾಗ ಹೆಣ್ಣಾಗಿರ್ತದೆ, ಹೆಣ್ಣು ಬೇಕಾದಾಗ ಗಂಡಾಗಿರ್ತದೆ, ಇದು ನಮ್ಮದೆಲ್ಲ ಅವಸ್ಥೆ ಇರ್ತದೆ. ಸೊ ಅದಕ್ಕೆ ಇದು ಭಗವಂತನ ಇದೆಲ್ಲ ಏನಿರ್ತದೆ, ಇದು ತಪ್ಪು ಕಲ್ಪನೆ ಏನಿರ್ತದೆ ಅದನ್ನು ದೈತ್ಯರು ಮಾಡ್ತಾರೋ ಸ್ವಭಾವಗಳನ್ನು ಹೇಳ್ತಾ ಇದ್ದಾರೆ. ಇನ್ನು 4ನೇ ನುಡಿಯಲ್ಲಿ ಪಾಪ ಪರಿಹಾರ್ಥವಾಗಿ ರಾಮೇಶ್ವರದಲ್ಲಿ ರುದ್ರದೇವರು ಸ್ಥಾಪನಾ ಮಾಡಿದರು ಅಂತ ತಿಳ್ಕೊಂಡು. ಸೊ ಇದೆಲ್ಲ ನಮ್ಮ ಲೋಕ ಈ ರೀತಿಯಾಗಿ ಅವ್ರು ಚಿಂತನೆ ಮಾಡ್ತಾರೆ. ದೈತ್ಯ ಸ್ವಭಾವ ಏನಿರುತ್ತೆ ಹೇಳ್ಕೊಂಡು ಹೋಗ್ತಾರೆ. ಅಲ್ಲಿ ರಾಮೇಶ್ವರದಲ್ಲಿ ರುದ್ರದೇವರು ಸ್ಥಾಪನೆ ಮಾಡಿದರು, ರಾಮದೇವರು ಮಾಡಿದರು. ಯಾಕೆ ಮಾಡಿದರು ಅಂತಂದರೆ ಅವರು ಮುಂದೆ ಅಶ್ವತ್ಥಾಮ ಆಗಿ ಬರ್ತಾರೆ, ಅವಾಗ ಭಗವಂತ ಯುದ್ಧ ನಿಂತಿರ್ತಾರೆ, ಮತ್ತು ತಮ್ಮ ಬ್ರಹ್ಮಚರ್ಯವನ್ನು ಕಳ್ಕೋತಾರೆ. ಅದರದ ಪ್ರಾಯಶ್ಚಿತ್ತವಾಗಿ ಏನು ಮಾಡಲಿ ಅಂತ ಮುಂಚೆ ಕೇಳ್ಕೊತಾರೆ ಅವರು. ಯಾಕಂದ್ರೆ ರುದ್ರದೇವರಿಗೆ ಅವ್ರಿಗೆ ಆಜ್ಞೆ ಮಾಡುತ್ತಾರೆ ಭಗವಂತ, ಈ ರೂಪ ತಾಳು, ಇಲ್ಲಿ ಹೋಗು, ಈ ಕೆಲಸ ಮಾಡುವಂತ. ಅವಾಗ ಅವ್ರು ಕೇಳ್ತಾರೆ ಇದಕ್ಕೆ ಪರಿಹಾರ ಏನು ಅಂತ ಅಂದ್ಬಿಟ್ಟು, ಅದಕ್ಕೆ ರಾಮಸೇತು ಕಟ್ಟಿರ್ತೀನಿ, ರಾಮಸೇತುದ ದರ್ಶನ ನಿತ್ಯ ಮಾಡಿದರೆ ನಿನಗೆ ಪಾಪ ಪರಿಹಾರ ಆಗ್ತದೆ ಅಂತ. ಅದಕ್ಕೋಸ್ಕರ ರುದ್ರದೇವರಿಗೆ ಸ್ಥಾಪನೆ ಮಾಡಿರ್ತಾರೆ. ಆದರೆ ಇಲ್ಲಿ ಲೋಕ ವಿಡಂಬನೆ ಕಾಣಿಸ್ತದೆ, ಇದು ಭಗವಂತ ರುದ್ರದೇವರಿಗೆ ಆರಾಧನೆ ಮಾಡಿದ್ದಾನೆ ಅಂತ. ಆಮೇಲೆ ಇದು ಭಗವತ್ ರೂಪಗಳಿಗೆ ಭೇದವನ್ನು ಚಿಂತನೆ ಮಾಡ್ತಾರೆ ಅವರು. ಆಮೇಲೆ ನೀರು, ಬರೀ ನೀರು ಅದೇ ನೀರ್ತೆ ಎಲ್ಲೋ ನಿಂತಿದ್ದ ನೀರ್ತದೆ, ಅದೇ ಸತ್ತೀರ್ಥ ಅಂತ ಯಾವಾಗ ಆಗ್ತದೆ, ಅಲ್ಲಿ ಒಂದು ವಿಶೇಷವಾದಂಥ ಭಗವಂತ ಸನ್ನಿಧಾನ ಇರ್ತದೆ. ತತ್ವಾಭಿಮಾನಿ ದೇವತೆಗಳಲ್ಲಿ ಇರ್ತಾರೆ, ಅವಾಗ ಅದು ತೀರ್ಥ ಅನ್ನಿಸ್ತದೆ. ಇನ್ನು ಒಟಗಳು ತುಂಬಿದಂಥ ನೀರು ತೀರ್ಥ ಆಗ್ತದೆ ಆಗೋದಿಲ್ಲ. ನಾವು ತೀರ್ಥ ಏನು ತಗೊಳ್ಳೋ ಸ್ವೀಕಾರ ಮಾಡ್ತೀವಿ, ಅದು ಕೂಡ ಭಗವಂತನಿಗೆ ಅಭಿಷೇಕ ಇರ್ತದೆ. ಇಲ್ಲ ಒಂದು ಸರೋವರ ನೋಡಿದರೆ ಅದನ್ನು ನಾವು ತೀರ್ಥ ಅಂತ ಆಗ್ತೀವಿ. ಅದು ಯಾವಾಗ ಆಗ್ತದೆ, ಅದು ಅಲ್ಲಿ ವಿಶೇಷವಾಗಿ ದೇವತೆಗಳ ಸನ್ನಿಧಾನ, ಭಗವತ್ ಸನ್ನಿಧಾನ ಇದ್ದದ್ದಕ್ಕೆ ಆಗಿರ್ತದೆ. ಆಮೇಲೆ ಗುರು, ಮಾತಾ, ಪಿತೃ, ರಾಜ ಇವರಿಗೆಲ್ಲ ಅವರೇ ದೇವರು ಅಂತ ಭಾವನೆ, ಅದೇ ಆದರೆ ಇರೋದಂಥ ಬೇರೆ, ಅದೇ ಇವರೇ ದೇವರು ಅಂತ ಭಾವನೆ ಇರ್ತದೆ. ಇಂಥಾದರೆ ಅವರ ಅಂತರ್ಯಾಮಿ ಆಗಿದಂಥ ಭಗವಂತನ ಚಿಂತನೆ ಅವರಿಗೆ ಬರುವುದಿಲ್ಲ. ಆಮೇಲೆ ಪ್ರಾಣಿಗಳಲ್ಲಿ ವಿಶೇಷವಾದಂಥ ಭೂತದಯವನ್ನು ಮಾಡ್ತಾರೆ, ಅವಾಗ ತೋರಿಸ್ತಾರೆ, ಅದಕ್ಕೆ ಅವಾಗೆ ಆ ಪ್ರಾಣಿನೇ ದೇವರು ಅಂತ ಅಂದ್ಬಿಡ್ತಾರೆ. ಇಂಥ ಸ್ವಭಾವ ಇದ್ದವರು ಇಂಥೆಲ್ಲ ಚಿಂತನೆ ಮಾಡ್ತಾರೋ ಅವರೆಲ್ಲ ದೈತ್ಯರು ಅಂತ ಹೇಳ್ತಾರೆ. ಇನ್ನು 5ನೇ ನುಡಿಯಲ್ಲಿ ಈ ಸ್ವಯಂ ವ್ಯಕ್ತಿದ್ದಂಥ ಮೂರ್ತಿಗಳು, ನರನಿರ್ಮಿತ ಮೂರ್ತಿಗಳು, ಅದೇ ದೇವರು, ಆ ಮೂರ್ತಿನೇ ದೇವರು ಅಂತ ಚಿಂತನೆ ಮಾಡ್ತಾರೆ. ಅದು ತಪ್ಪು ಅಂತ. ಅದು ಎಲ್ಲಿಯೇ ಗೋಳಕ ಚಿಂತನೆ ಮಾಡ್ಕೊ, ಆ ಮೂರ್ತಿ ಅಂತರ್ಯಾಮಿ ಆಗಿ ಅಂತರ್ಯಾಮಿ ಇದ್ದಂಥ ವಾಯುದ ಅಂತರ್ಗತ ಲಕ್ಷ್ಮೀ ಸಹಿತ ಭಗವಂತ ಇದ್ದಾನೆ ಅಂತ ಇದೇ ಚಿಂತನೆ ಮಾಡಬೇಕು. ಆ ರೀತಿಯಾದಂಥ ಗೋಳ ಚಿಂತನೆ ಅವರು ಮಾಡೋದಿಲ್ಲ ಅಂತ. ಆಮೇಲೆ 5ನೇ ಕಂಟಿನ್ಯೂ ಮಾಡ್ತಾರೆ. ಶಿವ, ಸೂರ್ಯ ಇವರ ಸರ್ವೋತ್ತಮ ಅಂತ ಆರಾಧನೆ ಮಾಡ್ತಾರೆ. ಅವರೆಲ್ಲ ತತ್ವಗಳಿದೆ, ಅವರೇ ಸರ್ವೋತ್ತಮ ಅಂತ ತಿಳ್ಕೊಂಡು ಮಾಡ್ತಾರೆ. ವಿಷ್ಣು ದೂಷಣೆ ಮಾಡ್ತಾರೆ. ಇದೆಲ್ಲ ದೈತ್ಯರ ಸ್ವಭಾವ ಅಂತ ಹೇಳ್ತಾ ಇದ್ದಾರೆ. ಇನ್ನು 6ನೇ ನುಡಿಯಲ್ಲಿ ನೇಮದಿಂದ ಏನು ಹೇಳ್ತಾರೆ, ನೇಮದಿಂದ ನಾವು ತುಳಸಿದು, ರುದ್ರದೇವರದು, ಶುದ್ಧವಾದಂಥ ಸಾಲಿಗ್ರಾಮ ಇದೆಲ್ಲ ಭಕ್ತಿ ಮಾಡುವವರು ಮುಕ್ತಿಯೋಗಿರ್ತಾರೆ. ಭಕ್ತಿಯಿಂದ ಪೂಜೆ ಮಾಡೋರು ಮುಕ್ತಿಯೋಗರು ಇರ್ತಾರೆ. ಅದೇ ಕಾಮ್ಯಕರ್ಮ ಮಾಡುವವರು ಹರಿ ಬಿಟ್ಟು ಇತರರ ಪೂಜೆ ಮಾಡ್ತಾರೆ. ಬೇರೆ ಬೇರೆ ದೇವತೆಗಳ ಆರಾಧನೆ ಮಾಡಿದರೆ ಬೇಗ ಫಲ ಸಿಗ್ತದೆ, ಅದಕ್ಕೋಸ್ಕರ ಅವರು ಆರಾಧನೆ ಮಾಡ್ತಾರೆ. ಇಂಥವ್ರು ಏನು ಮಾಡ್ತಾರೆ, ಅವ್ರಿಗೆ ಮಾಡೋರಿಗೆ ದುಃಖವೇ ಹೊಂದುತ್ತಾರೆ ಅಂತ. ಇನ್ನು 7ನೇ ನುಡಿಯಲ್ಲಿ ಸರ್ವತ್ರ ವ್ಯಾಪ್ತನಾದಂಥ ಸರ್ವದ ಸರ್ವಾಧಾರ ಸರ್ವರಿಂದಲೂ ಪೂಜನಾದಂಥ ಹರಿಗೆ ಬಿಟ್ಟು ದೇವತೆಗಳಿಗೆ ಸರ್ವಶ್ರೇಷ್ಠ ಹಾಕಿಕೊಂಡು ಪೂಜೆ ಮಾಡ್ತಾರೆ. ಅಂಥವರು ದೈತ್ಯ. ಇರೋ ಎಲ್ಲ ದೈತ್ಯರು ಬ್ರಹ್ಮದೇವರಿಗೆ, ರುದ್ರದೇವರಿಗೆ ತಪಶ್ಚರ್ಯ ಮಾಡ್ತಾರೆ, ಭಗವಂತನ ತಪಶ್ಚರ್ಯ ಮಾಡೋದಿಲ್ಲ.
ಯಾಕೆ ಅದಕ್ಕೆ ಬೇರೆ ದೇವತೆ ಅದಕ್ಕೆ ಅವರೇ ಶ್ರೇಷ್ಠ ಅಂತ ಕೂಡ ಅವ್ರ ಶಕ್ತಿ ಇದೆ, ಅವರಿಂದ ಆರಾಧನೆ ಮಾಡಿದರೆ ಅವರು ವರದಿಂದ ನಾವು ಭಗವಂತನ ಗೆಲ್ಲಬಹುದು ಅಂತಲೂ ಭಾವನೆ, ಈ ರೀತಿಯಾದಂಥ ಭಾವನೆ ಅವರಿಗೆ ಇರ್ತದೆ. ಆಮೇಲೆ ಇದು ದೇವತೆ ಅಂತರ್ಯಾಮಿ ಅಂತ ಲಕ್ಷ್ಮೀ ಸಹಿತ ಭಗವಂತ ಇದ್ದಾನೆ ಎಂಬುದನ್ನು ಅವ್ರಿಗೆ ಭಾವನೆ ಇರೋದಿಲ್ಲ ಅಂತ ಆರಾಧನೆ ಮಾಡಿದರೆ ಅವರು ಆದರೆ ಈ ರೀತಿಯಾಗಿ ಅಂದರೆ ಎಲ್ಲ ದೇವತೆ ಅಂತರ್ಯಾಮಿ ಲಕ್ಷ್ಮೀ ಸಹಿತವಾದ ಭಗವಂತ ಇದ್ದಾನೆ ಅಂತ ಆರಾಧನೆ ಮಾಡಿದರೆ ಅವನು ನಮಗೆ ಬಿಟ್ಟು ಅಗಲುವುದಿಲ್ಲ ಅಂತ ಅಗಳ ಬಿಟ್ಟಗಲನು ಅಂತ ಶಬ್ದವನ್ನು ಇಟ್ಟಿದ್ದಾರೆ. ಇನ್ನು 8ನೇ ನುಡಿಯಲ್ಲಿ ಇದು ಶೈವ ಶೂದ್ರ ಕರಾಚಿದಾದಂಥ ಮೂರ್ತಿಗಳನ್ನು ಆರಾಧನೆ ಮಾಡಬಾರ್ದು ಅಂತ ಅಲ್ಲಿ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂತಂದರೆ ಅವರು ಅಲ್ಲಿ ಆಹ್ವಾನ ಮಾಡುವಾಗ ನಾವೆಲ್ಲ ಗುಡಿಯಲ್ಲಿ ಆಹ್ವಾನ ಮಾಡಿದರೆ ಸೂರ್ಯಾಂತರ್ಗತ ನಾರಾಯಣನ ಆಹ್ವಾನ ಮಾಡ್ತೀವಿ. ಆದರೆ ಅವರು ಏನು ಮಾಡ್ತಾರೆ, ಈ ಸರ್ವಶ್ರೇಷ್ಠ ರುದ್ರದೇವರಿಗೆ ಆರಾಧನೆ ಆಹ್ವಾನ ಮಾಡಿ ಅವ್ರ ಅಂತರ್ಯಾಮಿ ಭಗವಂತನ ಕರೆಯೋದೇ ಇಲ್ಲ, ಅಲ್ಲಿ ಡೈರೆಕ್ಟ್ ಅಲ್ಲೇ ಇದ್ದ ಅವನೇ ಇದ್ದಾತಿಕೊಂಡು ಈ ರೀತಿಯಾಗಿ ತಪ್ಪುವಾದುವಂಥ ಅದೇ ಸರ್ವಶ್ರೇಷ್ಠ ಅಂತ ರುದ್ರದೇವರೇ ಸರ್ವಶ್ರೇಷ್ಠ ಗಣಪತಿನೇ ಈ ಭಾವನೆ ಸ್ಥಾಪನೆ ಮಾಡುತ್ತಾರೆ. ಅದಕ್ಕೆ ಅಂಥ ಗುಡಿಯಲ್ಲಿ ಹೋಗಬಾರ್ದು ಅಂತ. ಅದಕ್ಕೆ ಸ್ವಾಮಿಗಳವ್ರು ನೋಡಿ ಅಲ್ಲಿ ಎಲ್ಲ ಗುಡಿಗಳಲ್ಲಿ ಹೋಗೋದಿಲ್ಲ ಅವರು, ಯಾರು ವಿಷ್ಣು ಸರ್ವೋತ್ತವಂತ ಅಂದವರು ಏನು ಸ್ಥಾಪನೆ ಮಾಡಿರ್ತಾರೋ ಅಂಥ ಗುಡಿಯಲ್ಲಿ ಮಾತ್ರ ಅಲ್ಲಿ ಹೋಗ್ತಾರೆ. ಆಮೇಲೆ ಇದು ಆಮೇಲೆ ಮಂಜರಿ ತುಳಸಿಗೆ ಯಾವ ತುಳಸಿ ಇದೆ ನಾವು ಆರಾಧನೆ ಮಾಡಬೇಕು ಅಂತಂದರೆ ಮಿನಿಮಮ್ 2 ತಿಂಗಳಾಗಿರ್ಬೇಕು. ಅಂದರೆ ಏನು, ಅದಕ್ಕೆ ಮಂಜರಿ ಬಂದಿರಬೇಕು. ಅಂಥ ಹತ್ತಿದ ತಕ್ಷಣ ಚಿಕ್ಕದಿರ್ತದೆ, ಅದಕ್ಕೆ ಪೂಜೆ ಮಾಡಬಾರ್ದು ಅಂತ ಅದು ಮಾಡಬೇಕು. ಅದು ಮಂಜರಿ ಬಂದ ಮೇಲೆ ಬದಲೇ ಮಾಡಬಾರ್ದು ಅಂತಕೊಂಡು. ಆಮೇಲೆ ಅಪ್ರಸವ ಗೋ ಪೂಜೆ ಮಾಡಬಾರ್ದು. ಅಂದರೆ ಆ ಕಡೆಗೆ ಕರು ಇರಬೇಕು, ಅವಾಗ ಪೂಜೆ ಮಾಡಲಿಕ್ಕೆ ಯೋಗ್ಯತೆ ಇರ್ತದೆ ಅಂತ. ಆಮೇಲೆ ಅಶ್ವತ್ಥ ವೃಕ್ಷದ ಕೂಡ ವಿವಾಹ ಆಗಿರಬೇಕು, ಅಲ್ಲಿ ವಿವಾಹ ಮಾಡಿರ್ತಾರೆ, ಅಶ್ವತ್ಥ ವೃಕ್ಷ ವಿವಾಹ ಮಾಡ್ತಾರೆ, ಅಂಥ ವೃಕ್ಷಕ್ಕೆ ಪೂಜೆ ಮಾಡಬೇಕು. ಸೊ ಇದೆಲ್ಲ ಈ ರೀತಿಯಾಗಿ ಅವ್ರು ಮಾಡದೇ ಇರೋದ್ರಿಂದ ಅದರಲ್ಲಿ ದೈತ್ಯ ಸ್ವಭಾವ ಆಗ್ತದೆ ಅಂತ. ಆಮೇಲೆ 9ನೇ ನುಡಿಯಲ್ಲಿ ಬ್ರಹ್ಮ ಹಿಡ್ಕೊಂಡು ತುಡಾಂತ ಜೀವವರೆಗೇನು ಎಲ್ಲ ಬ್ರಹ್ಮಕಲ್ಪದವರೆಗೆ 100 ವರ್ಷ ಆಯುಷ್ಯ, ಎಲ್ಲರಿಗೂ ಬ್ರಹ್ಮನ ಕಲ್ಪದ 100 ಆಯುಷ್ಯವರೆಗೂ ಎಲ್ಲ ಆಯುಷ್ಯ ಇರ್ತದೆ. ಇದೇ ರೀತಿಯಾಗಿ ಕಲಿಗೂ ಅಷ್ಟೇ ಆಯುಷ್ಯ ಇರ್ತದೆ. ಆದರೆ ಇದು ಸಾತ್ವಿಕರಲ್ಲಿ ಇದ್ದಂತಹ ಶ್ರೇಷ್ಠ ಜೀವಿರಾಶಿ ಆಗ್ತದೆ ಬ್ರಹ್ಮದೇವರು. ಅಲ್ಲಿ ದೈತ್ಯರಲ್ಲಿ ಅಗದಿ ಕಲಿ ಶ್ರೇಷ್ಠ, ಅಂದರೆ ಇದು ಅಂದರೆ ದುರ್ಗುಣದಲ್ಲಿ ಶ್ರೇಷ್ಠ. ಸೊ ದುರ್ಗುಣದಲ್ಲಿ ಶ್ರೇಷ್ಠದಂಥ ಕಲಿ, ಸದ್ಗುಣದಲ್ಲಿ ಶ್ರೇಷ್ಠದಂಥ ಬ್ರಹ್ಮ. ಆ ನಿಟ್ಟಿನಲ್ಲಿ ಇಬ್ಬರು ಸಮಾನ, ಅಂದರೆ ಗುಣದಲ್ಲಿ ಸಮಾನ ಅಲ್ಲ. ಅದೇ ಅವನು ಬ್ರಹ್ಮದೇವರು ಫಸ್ಟ್ ರ್ಯಾಂಕು, ಅವನು ಫಸ್ಟ್ ರ್ಯಾಂಕು, ವಿರುದ್ಧವಾಗಿರ್ತಾರೆ ಅಂತ. ಆಮೇಲೆ ಮುಂದಿನ ಕಕ್ಷಾದಲ್ಲಿ ಬಂದ ಹಾಗೆ ಅವ್ರದ್ದೆಲ್ಲ ಅಂದರೆ ಇದು ದ್ವೇಷ ಮಾಡೋದು ಇದೆಲ್ಲ ಇಷ್ಟೊತ್ತೆಲ್ಲ ಗುಣ ಹೇಳಿರಲ್ಲ. ಭಗವಂತನ ದ್ವೇಷ ಮಾಡ್ತಾರೆ, ಭಗವತ್ತರ ದ್ವೇಷ ಭಗವದ್ಭಕ್ತರ ದ್ವೇಷ ಮಾಡ್ತಾರೆ. ಅದು ಮುಂದಿನ ಕಕ್ಷಾ ಬಂದಿಲ್ಲ ಅದೆಲ್ಲ ಗುಣಗಳು ಕಡಿಮೆ ಆಗ್ತಾ ಹೋಗ್ತವೆ. ಯಾವ ರೀತಿಯಾಗಿ ದೇವತೆಗಳಲ್ಲಿ ಕೂಡ ಮುಂದಿನ ಕಕ್ಷಾ ಬಂದವರಿಗೆಲ್ಲ ಜ್ಞಾನ ಬಲ ಕಡಿಮೆ ಆಗ್ತಾ ಹೋಗ್ತದೆ, ಅದೇ ರೀತಿಯಾಗಿ ದೈತ್ಯರು ಕೂಡ ಜ್ಞಾನ ಬಲ ಅಂದರೆ ಅಜ್ಞಾನ ಬಲ ಅಂತ ಅನ್ಬೋದು, ಅಜ್ಞಾನ ಬಲ ಕಡಿಮೆ ಆಗ್ತಾ ಹೋಗ್ತದೆ ಅಂತ. ಇನ್ನು 10ನೇ ನುಡಿ ಹೇಳ್ತಾರೆ, ಇದು ಬ್ರಹ್ಮನ ಕಲ್ಪ ಮುಗಿದ ಮೇಲೆ, ಬ್ರಹ್ಮದೇವರು 100 ವರ್ಷ ಮುಗಿದ ಮೇಲೆ ಅಲ್ಲಿ ದೈತ್ಯರಿಗೆ ವಾಯುದೇವರು ತಮ್ಮ ಗದೆಯಿಂದ ಲಿಂಗವನ್ನು ತಮ್ಮ ಲಿಂಗದ ಮೇಲೆ ಪ್ರಹಾರ ಮಾಡಿ, ಗದೆಯಿಂದ ಪ್ರಹಾರ ಮಾಡಿ ಲಿಂಗವನ್ನು ಹೊಡಿತಾರೆ ಅಂತ. ಇದು ಈ ರೀತಿಯಾಗಿ ದೈತ್ಯರಿಗೆ ಲಿಂಗದೇವ ಭಂಗ ಆಗ್ತದೆ. ಈ ಸುಜನರಿಗೆ ಏನಾಗ್ತದೆ, ಬ್ರಹ್ಮದೇವ್ರ ಜೊತೆಯಲ್ಲಿ ಗಜಾಸ್ಥಾನ ಮಾಡ್ತೀವಲ್ಲ ಅವಾಗ ತಾನೇ ಬಿಚ್ಚಿಗೆ ಹೋಗ್ಬಿಡ್ತದೆ, ತಾನೇ ಹಿಂಗೆ ತೇಲ್ಕೊಂಡು ಹೋಗ್ಬಿಡ್ತದೆ ಅಂತ. ಆಮೇಲೆ ಇಲ್ಲಿ 11ನೇ ನುಡಿಯಲ್ಲಿ ಹೇಳ್ತಾ ಇದ್ದಾರೆ, ಈ ಗದಾ ಪ್ರಹಾರದಿಂದ ಲಿಂಗದೇವ ಹೊಂದ ಮೇಲೆ ಸ್ವರೂಪವನ್ನು ದುಃಖ ಅನುಭವಿಸ್ತಾರೆ. ಅಂದರೆ ದೈತ್ಯರಿಗೆ ಸ್ವರೂಪತಃ ದುಃಖವೇ ಇರ್ತದೆ, ಅದನ್ನೇ ಅವರು ಅನುಭವಿಸ್ತಾರೆ ಅಂತ. ಆದರೆ ಇಲ್ಲಿ ಆಮೇಲೆ ಇದು ದೈತ್ಯರು ಕೂಡ ತಾರತಮ್ಯ ಇದೆ. ಇದು ಹರಿಭಕ್ತರಲ್ಲಿ ದ್ವೇಷ ಮಾಡೋದ್ರಲ್ಲಿ ತಾರತಮ್ಯ. ಮೇಲೆ ಹೋದಂಗೆ ಹೆಚ್ಚು ದ್ವೇಷ ಮಾಡ್ತಾರೆ, ಕೆಳಗಡೆ ಬಂದಾಗ ದ್ವೇಷ ಕಡಿಮೆ ಮಾಡ್ತಾರೆ ಅಂತ. ಆಮೇಲೆ ಈ ಕಲಿಗೆ 12 ಹೇಳ್ತಾರೆ, ಕಲಿಗೆ ಮಿಥ್ಯಾ ಜ್ಞಾನ ತೆರೆಗಳಂತೆ ಸತತವಾಗಿ ಬರ್ತಾನೇ ಇರ್ತವೆ. ಇನ್ನು ಮುಂದೆ ದೈತ್ಯ ಇನ್ನು 12ನೇ ನುಡಿ ಹಿಡ್ಕೊಂಡು 19ನೇ ನುಡಿವರೆಗೂ ದೈತ್ಯರ ತಾರತಮ್ಯ ಹೇಳಿದ್ದಾರೆ. ಅಂದರೆ ಮುಂದಿನ ಕಕ್ಷಾದಲ್ಲಿ ಯಾರ್ಯಾರು ಎಷ್ಟು ಗುಣದಿಂದ ಯಾರು ಬರ್ತಾರೆ, ಎಷ್ಟು ಗುಣದಿಂದ ಕಡಿಮೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಲ್ಲಿದು ಚಾರ್ಟ್ ಇದೆ, ನಾನು ಆಮೇಲೆ ಓದ್ತೀನಿ. ಸೊ 20 ನುಡಿವರೆಗೂ ಅದನ್ನು ಹೇಳಿದ್ದಾರೆ. ಆಮೇಲೆ ಇನ್ನು ಅದು 20ನೇ ನುಡಿಯಲ್ಲಿ ಇನ್ನೊಂದು ವಿಷಯ ಹೇಳಿದ್ದಾರೆ ಅಂತ ಹೇಳ್ತೀನಿ. ಜ್ಞಾನ ಕರ್ಮೇಂದ್ರಗಳಿಗೆ ಅಭಿಮಾನಿ ಕೈಲ್ಯಾದೀತ ದಿಚಿದರು. ಅಂದರೆ ನಮ್ಮ ಇಂದ್ರಿಯಗಳಿಗೆ
ಅಭಿಮಾನಿ ದೇವತೆಗಳು ಹೇಗಿದ್ದಾರೆ ಹಾಗೆ ದೈತ್ಯರು ಕೂಡ ಇದ್ದಾರೆ. ಅದೆಲ್ಲ ಲೀಸ್ಟ್ನಲ್ಲಿ ಎಲ್ಲ ಬರ್ತದೆ. ಆಮೇಲೆ ಅವರು ಏನು ಮಾಡ್ತಾರೆ, ನಮ್ಮ ದೇಹದಲ್ಲಿ ಅವರು ನಮ್ಮ ದೇವತೆಗಳ ಪಕ್ಕದಲ್ಲೇ ಕೂತಿರ್ತಾರೆ. ಇಬ್ಬರು ಜೊತೆಯಾಗೇ ಕೂತಿರ್ತಾರೆ. ಯಾವಾಗ ಯಾವ ಪ್ರೇರಣೆ ಕೊಟ್ಟು ಏನು ಕೆಲಸ ಮಾಡ್ತಾರೋ ಅದ್ರ ಮೇಲೆ ಆ ಪ್ರಕಾರ ನಾವು ಕಾರ್ಯಗಳನ್ನು ಮಾಡ್ತೀವಿ. ಸೊ ಇದೆಲ್ಲ ದೈತ್ಯರು ಕೂಡ ಆ ರೀತಿಯಾಗಿ ನಮ್ಮ ಕಡೆಯಿಂದ ಕಾರ್ಯಗಳನ್ನು ಮಾಡಿಸ್ತಾನೆ. ಆದರೆ ಆಮೇಲೆ ಅವ್ರಿಗೆ ಮಾಡಿಸೋ ಎಲ್ಲರೂ ಮಾಡಿಸ್ತಾ ಇದ್ದಾರೆ. ಆಮೇಲೆ ವಾಣಿ ಭಾರತಿ ಬ್ರಹ್ಮ ವಾಯು ಇವ್ರಿಗೆ ಮಾತ್ರ ಇವರು ಅಚಿನ್ನ ಭಕ್ತರು ಅಂತ ಹೇಳಿ, ಅಚಿನ್ನ ಭಕ್ತರು. ಈಗ ನಮಗೆ ಒಂದೊಂದು ದಿವಸ ಪಾಠ ಕೇಳುವಾಗ ಒಳ್ಳೆ ನಮ್ಮ ಭಕ್ತಿ ಒಳ್ಳೆ ಕೇಳಿ ಬರ್ತಾ ಇರ್ತದೆ. ಒಂದೊಂದು ದಿವಸ ಏನೋ ಸೀರಿಯಲ್ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ, ಹಾಳು ಹರಟೆ ನೋಡ್ಕೊಂಡು ಕೂತ್ಬಿಡ್ತೀವಿ. ಸೊ ನಮ್ಮದು ಭಕ್ತಿ ಇರ್ತದೆ, ಆದರೂ ಒಮ್ಮೆ ಹೆಚ್ಚಿರ್ತದೆ, ಕಮ್ಮಿ ಇರೋದೇ ಇಲ್ಲ. ಆದರೆ ಇವ್ರು 4 ಜನ, ಇವರು ವಜ್ರದಂತೆ ಕಾಯಿದ್ದಂಥವ್ರು, ಆಕರ್ಣಾಶ್ಮ ಸ್ಮಮ ಅಥವಾ ಶಬ್ದ ಇಟ್ಟಿದ್ದಾರೆ. ಅಂದರೆ ಇವರಿಗೆ ಈ ದೇಹವನ್ನು ಇಷ್ಟು ಗಟ್ಟಿ ಅಂತಂದರೆ ಹೊಡೆದ್ರೆ ಬಡಿಯೋದಿಲ್ಲ ಅಂತ ಆ ಥರ ಅಲ್ಲ, ಅವ್ರ ಮನಸ್ಸಷ್ಟು ಗಟ್ಟಿಯಾಗಿ ಇರ್ತದೆ. ಅವರು ಇದು ಭಗವಂತ ವಿರುದ್ಧವಾದಂಥದ್ದು ಯೋಚನೆ ಅವ್ರಿಗೆ ಬರೋದೇ ಇಲ್ಲ ಅಂತ. ಇನ್ನು 20ನೇ ನುಡಿಯಲ್ಲಿ ಹುತವಹ ಅಕ್ಷ ಎಲ್ಲರಳು ಇವತ್ತು ಈಗ ರುದ್ರದೇವರು ಹಿಡ್ಕೊಂಡು ಇವ್ರು 4 ಜನ, ಇವರು ರುಜುಗಣಸ್ಥದವರು, ಅವ್ರಿಗೆ ಶುದ್ಧ ಜ್ಞಾನ ಇದ್ದವರು, ಅವ್ರಿಗೆ ಕಲಿ ಆವೇಶ ಇರೋದಿಲ್ಲ. ಮುಂದಿನ 2 ಕಕ್ಷಾದಿ ರುದ್ರದೇವರು ಹಿಡ್ಕೊಂಡು ಎಲ್ಲ ದೇವತೆಗಳಿಗೆ ದೈತ್ಯಗಳಿಗೆ ಕಲಿಯ ಆವೇಶ ಇರ್ತದೆ. ದೇವತೆಗಳಿಗೆ ಕೂಡ ಕಲಿಯ ಆವೇಶ ಇರ್ತದೆ. ದೈತ್ಯಗಳಂತ ಇದ್ದೇ ಇರ್ತದೆ. ಅದೇ ದೇವತೆಗಳಿಗೆ ಕೂಡ ರುದ್ರದೇವರು ಹಿಡ್ಕೊಂಡು ಮುಂದಿನ ಎಲ್ಲ ಕಕ್ಷಾವರೆಗೂ ಅವ್ರಿಗೆ ದೈತ್ಯರ ಅಂತಂದರೆ ಈ ಕಲಿಯ ಆವೇಶ ಆಗ್ತದೆ. ಅದಕ್ಕೆ ನಾವು ಈಗ ಮನಸ್ಸಿಗೆ ರುದ್ರದೇವರು ನಿಯಾಮಕರಾಗಿ ಇದ್ದಾರೆ. ಸೊ ಬರೀ ರುದ್ರದೇವರ ಪ್ರಾರ್ಥನೆ ಮಾಡಿದ್ರೆ ಸಾಲದು. ಯಾಕೆ ರುದ್ರದೇವರಿಗೆ ಕಲಿಗೆ ಸೋಲಿಸುವಂಥ ಶಕ್ತಿ ಇಲ್ಲ. ಅದಕ್ಕೆ ನಾವು ವಾಯುದೇವರು ಮಾಡಬೇಕು. ವಾಯುದೇವರಿಗೆ ಒಬ್ಬರಿಗೆ ಕಲಿಗೆ ಸೋಲಿಸುವ ಶಕ್ತಿ ಇದೆ, ಇನ್ನು ಯಾವ ದೇವತೆಗಳಿಗೂ ಇಲ್ಲ. ಅದಕ್ಕೆ ಅವರಲ್ಲಿ ಕಲಿ ಆವೇಶ ಆಗ್ತದೆ. ಆಮೇಲೆ ಆ ಪ್ರಕಾರ ಕೆಳಂದು ತಮ್ಮ ಇಡೀ ಆಯುಷ್ಯದಲ್ಲಿ ತಪ್ಪುಗಳನ್ನು ಮಾಡ್ತಾರೆ. ಸೊ ನಾವು ಅನ್ಕೋತೀವಿ ಈಗ ಇಷ್ಟೆಲ್ಲ ದೇವತೆಗಳನ್ನೇ ಇಷ್ಟು ತಪ್ಪು ಮಾಡ್ತಾರೆ, ನಮ್ಮದೇನು ಮಹಾ ಅಂತ ಅಂದ್ಬಿಟ್ಟು. ಅವರ ಆಯುಷ್ಯ ಎಷ್ಟು ಇರ್ತದೆ? ಇಡೀ ಬ್ರಹ್ಮಕಲ್ಪ ಬ್ರಹ್ಮ ಜೊತೆಯಲ್ಲಿ ಅಷ್ಟು ವರ್ಷ ಆಯುಷ್ಯ ಇರ್ತದೆ. ಅದರಲ್ಲೇನೋ 2-3 ತಪ್ಪು ಮಾಡಿರ್ತಾರೆ. ನಾವು ಒಂದು 2-3 ಒಳ್ಳೆ ಕೆಲಸ ಮಾಡ್ತೀವಿ. ದಿನನಿತ್ಯ ನಾವು ಎಲ್ಲ ತಪ್ಪುಗಳನ್ನೇ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ಒಬ್ಬರು ಆಚಾರ್ಯ ಹೇಳ್ತಾಯಿದ್ರು, ಯಾವುದು ಕಡಿಮೆ ಇರ್ತದೆ ಅದನ್ನು ಹೈಲೈಟ್ ಮಾಡ್ತೀವಿ. ಸೊ ನಮ್ಮದು ಸಾಧನೆ ಬಹಳ ಕಡಿಮೆ ಇರ್ತದೆ, ಅದಕ್ಕೆ ಅದನ್ನು ಹೈಲೈಟ್ ಮಾಡ್ಕೊತೀವಿ. ದೇವತೆಗಳಲ್ಲೂ ಸಾಧನೆ ಬಹಳ ಜಾಸ್ತಿ ಇರ್ತದೆ, ಅವ್ರ ತಪ್ಪುಗಳು ಬಹಳ ಕಡಿಮೆ ಇರ್ತದೆ, ಅದನ್ನು ಹೈಲೈಟ್ ಮಾಡ್ತೀವಿ ಅಂತ. ಸೊ ಇದು ಅಂತ ಈ ರೀತಿಯಾದಂಥದ್ದು ನಾವು ಮಾಡುವುದು ನಮ್ಮದು ಅಭ್ಯಾಸ ಇರ್ತದೆ. ಆಮೇಲೆ ಆಮೇಲೆ ಈ ರುಜುಗಣಸ್ಥರಲ್ಲಿ ಅಂದರೆ ಸರಸ್ವತಿ ಭಾರತಿ ಬ್ರಹ್ಮವಾಯುಗಳಿಗೆ ಇವರು ಅವತಾರಗಳಲ್ಲಿ ಕೂಡ ಅವ್ರಿಗೆ ಜ್ಞಾನ ಬಲ ಕಡಿಮೆ ಆಗೋದಿಲ್ಲ. ಬೇರೆ ದೇವತೆಗಳಿಗೆ ಮೂಲ ರೂಪದಲ್ಲಿ ಕಲಿಯ ಆವೇಶ ಬರುವುದಿಲ್ಲ ಅವ್ರಿಗೆ. ಅದೇ ಅವತಾರ ಮಾಡ್ಕೊಂಡು ಏನು ಬರ್ತಾರಲ್ಲ ಅವಾಗ ಅವ್ರಿಗೆ ಕಲಿಯ ಆವೇಶ ಆಗ್ತದೆ, ತಪ್ಪುಗಳನ್ನು ಮಾಡ್ತಾರೆ. ಆದರೆ ಇವ್ರಿಗೆ ಕೂಡ ಅದು ಅವತಾರ ಮಾಡಲು ಕೂಡ ಅವ್ರಿಗೇನು ಒಂದು ಆವೇಶ ಇರುವುದಿಲ್ಲ ಅಂತ. ಆಮೇಲೆ ಕೃತಪುಟಾಂಜಲಿಯಿಂದ ತನ್ನೆಯ ಪಿತರ ಸಮ್ಮುಖದಲ್ಲಿ ನಿಂದು ನತಿಸಿ ಭಿನ್ನಯಿಸಿದ ಎನ್ನಳು ಕೃಪೆ ಮಾಡೆಂದು. ನೋಡಿ ಇಷ್ಟು ಎಲ್ಲರ ಜೀವರಾಶಿ ಶ್ರೇಷ್ಠ ಆದಂಥ ಬ್ರಹ್ಮದೇವರೇ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇರುತ್ತೆ, ನಮ್ಮ ಮೇಲೆ ಕೃಪಾ ಮಾಡು, ನಾನು ಭಿನ್ನಯಿಸಿದ್ದೀನು, ನನಗೆ ಕೈ ಮುಗಿದು ಕೇಳ್ಕೋತೀನಿ, ನಾನು ರಕ್ಷಣೆ ಮಾಡುವಂತೆ. ಯಾರಿಂದ ರಕ್ಷಣೆ ಮಾಡಬೇಕು? ನಾವು ಧರ್ಮ ಕಾರ್ಯ ಮಾಡುವಾಗ ಏನು ಅಡ್ಡಿಗಳು ಬರ್ತಾವೋ ಅದರಿಂದ ರಕ್ಷಣೆ ಮಾಡು. ನಿನ್ನ ನೆನಪನ್ನು ತಿರೋಧಾನ ಆಗೋದು ಬೇಡ, ಸತತವಾಗಿ ಚಿಂತನೆ ಬರಲಿ, ಈ ರೀತಿಯಾದಂಥದ್ದು ಮಾಡ್ತಾರೆ. ಆಮೇಲೆ ಇದು 20ನೇ ನುಡಿಯಲ್ಲಿ ದ್ವೇಷಿ ದೈತ್ಯ ತಾರ್ತವ ದೂಷಣೆಯು ಭೂಷಣಗಳೆನ್ನದೆ. ದ್ವೇಷವೆಂಬ ದ್ವೇಷಿ ನಿಶ್ಚಯ ಇವುಗಳ ನೋಡಲಿಕ್ಕೆ ಕ್ಲೇಶವ ಇದುವರೆ ಬಹುವಿಧ ಸಂಶಯಗಳು ಸಲ್ಲವೇದ ವ್ಯಾಸಗುರ ಗರುಡ ಪುರಾಣದಲ್ಲಿ ಕೇಳಿದನು ಋಷಿಗಳಿಗೆ. ಅಲ್ಲಿ ದೈತ್ಯರ ದೋಷಗಳನ್ನು ನಾವು ದೂಷಣೆ ಮಾಡಬೇಕು, ನಿಂದನೆ ಮಾಡಬೇಕು ಅವರಿಗೆ. ಅಂದ್ರೇ ಅದನ್ನು ನಮಗೆ ಭಕ್ತಿ ಮಾರ್ಗ ಹೆಚ್ಚಾಗ್ತದೆ ನಮಗೆ. ಅದಕ್ಕೆ ಅದು ಮಾಡದೇ ಹೋದರೆ ನಾವು ದುಃಖ ಪಡಿತೀವಿ, ಕ್ಲೇಶ ಪಡಿತೀವಿ ಅಂತ ಹೇಳ್ತಾರೆ. ಇದನ್ನು ಎಲ್ಲಿ ಹೇಳಿದ್ದಾರೆ? ಇದಕ್ಕೆ ಆಧಾರ ಬೇಕಲ್ಲ ಅಂತಾರೆ. ಗರುಡ ಪುರಾಣದಲ್ಲಿ ವೇದವ್ಯಾಸರು ಹೇಳಿದ್ದಾರೆ ಅಂತ ಇಲ್ಲಿ ಆಧಾರವನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ 23ನೇ ನುಡಿಯಲ್ಲಿ ಜಾಲಿ ನೇಗಿಲು ಕ್ಷೂದ್ರ ಶಿಲೆ ಬರೋ ಕಾಲು. ಅದು ಇವಾಗ ಜಾಲಿ ಗಿಡ ಇರ್ತದೆ, ಅದನ್ನು ಕ್ಷೂದ್ರ ಚುಸ್ತದೆ ನಮಗೆ. ಆದರೆ ಇದು ಚಪ್ಪಲ್ ಹಾಕ್ಕೊಂಡು ಚುಚ್ಚೋದಿಲ್ಲ, ಅದೇ ರೀತಿಯಾಗಿ ಅದೇ ಚುಚ್ಚೋದಿಲ್ಲ. ಆದರೆ ಅದು ಮುಳ್ಳು ಮುರಿತಲ್ಲ ಅಂತ ಅಂದ್ಬಿಟ್ಟು ದುಃಖ ಪಡಿತೀವ? ಇಲ್ಲ.
ಆಮೇಲೆ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ, ಚೇಳು ಸರ್ಪ ಕೊಂದು ವಾರ್ತೀವಿ, ಅಂದರೆ ಹಾವು ಚೋಳು ಕೊಂದುಬಿಟ್ರೆ ಅದನ್ನು ದುಃಖ ಪಡಿತೀವಿ, ಯಾಕಂದರೆ ಅವನ್ನ ತೊಂದರೆ ಕೊಡುವಂಥ ದುಷ್ಟ ಪ್ರಾಣಿಗಳು, ಅದಕ್ಕೆ ಕೊಲ್ತೀವಿ, ಸಂತೋಷ ಪಡ್ತೀವಿ. ಅದೇ ರೀತಿಯಾಗಿ ಈ ಎಲ್ಲ ದ್ವೇಷ ಮಾಡಿದ್ದು, ದೈತ್ಯ ದ್ವೇಷ ಮಾಡಿದರೆ ಅದು ಸಂತೋಷವಾದಂಥ ಸುದ್ದಿ ಅಂತ ಹೇಳ್ತಾರೆ. ಆಮೇಲೆ ಇದು 24 ನುಡಿಯಲ್ಲಿ ಪುಣ್ಯಕರ್ಮ ಪುಷ್ಕರ ಹಿರಣ್ಯ ಗರ್ಭ ಅಂತರ್ಗತ. ಈಗ ಎಲ್ಲ ದೇವತೆಗಳಂತರ್ಯಾಮಿಯಾಗಿ ಎಲ್ಲ ವಾಯುದೇವರು ಇರ್ತಾರೆ, ಅವ್ರು ಮಾಡಿದಂತಹ ಕರ್ಮಗಳನ್ನು ಎಲ್ಲ ಅವರು ಸಮರ್ಪಣೆ ಮಾಡ್ತಾರೆ. ಅದರಿಂದ ಅವ್ರಿಗೆ ಪುಣ್ಯನೇ ಬರ್ತದೆ, ಪಾಪ ಕರ್ಮಲ್ಲಿ ಆಗೋದಿಲ್ಲ. ಅದೇ ಕಲಿ ಮುಂತಾದ ಎಲ್ಲ ದೈತ್ಯರು ಎಲ್ಲ ಜೀವರಾಶಿ ಒಳಗಡೆ ನಿಂತ್ಕೊಂಡ್ಬಿಟ್ಟು ಅಲ್ಲಿ ಅಂತರ್ಗತನಾಗಿ ಎಲ್ಲ ಕಾರ್ಯಗಳು ಮಾಡಿಸಿಸುತ್ತಾನೆ. ಇದು ಭಗವಂತನ ಆಜ್ಞೆ ಅಂತ ಮಾಡ್ತಾರೆ, ಹಿಂದೆ ಅದರದ್ದು ಲೇಪ ಅವರಿಗೆ ಆಗೋದಿಲ್ಲ. ಅದಕ್ಕೆ ಅವರು ಜನ ದುಃಖ ಕಲಿಮುಖ ಎಲ್ಲ ಕಲಿಮುಖದಲ್ಲಿ ಅಂತ ದುಃಖವನ್ನು ಕೊಡ್ತಾರೆ, ಮಿಶ್ರ ಜನಿಗೆ ಮಿಶ್ರ ಫಲವನ್ನು ಕೊಡ್ತಾರೆ ಅಂತ. ಆಮೇಲೆ 25ನೇ ನುಡಿಯಲ್ಲಿ ಭಗವಂತನ ಗುಣಗಳು ಮಾಡಿದ್ದಾರೆ. ತ್ರಿವಿಧ ಗುಣಗಳ ಮಾನಿ ಶ್ರೀ ಭಾರ್ಗೀರವಳ ಗುಣಗಳವರ ಅವಯೋಗಿತ ಕರ್ಮಗಳಿಸಿ ಕರ್ಮಫಲ. ಅದಕ್ಕೆ ಇದು ಅವರ ಕರ್ಮಾನುಸಾರವಾಗಿ ಭಗವಂತ ಫಲವನ್ನು ಕೊಡ್ತಾನೆ. ದೇವಪ್ರವರವ ದೇವತೆಗಳಲ್ಲಿ ಶ್ರೇಷ್ಠ ಆದಂಥದ್ದು, ದೇವತೆಗಳೆಲ್ಲ ಭಗವಂತ ದೇವತೆಗಳಲ್ಲಿ ಬರೋದಿಲ್ಲ, ಅದರಲ್ಲೇ ಶ್ರೇಷ್ಠನಾದಂಥ ಭಗವಂತ ನಮಗೆ ಅವನು ವಿಶ್ವವ್ಯಾಪಕನಾಗಿ ಇದ್ದಾನೆ, ಜೀವ ವ್ಯಾಪ್ತರಾಗಿದ್ದಾನೆ, ವಿಶ್ವವ್ಯಾಪಕನಾಗಿದ್ದಾನೆ, ಜೀವ ನಿಯಾಮಕ ಮಾಡಿದ್ದಾನೆ. ಇಂಥ ಭಗವಂತನಿಗೆ ನಾವು ಚಿಂತನೆ ಮಾಡಿದರೆ ನಮಗೆ ಅಂಧ ತಮಸ್ಸಾಗಲಿ ನರಕೊಂದು ಆಗೋದಿಲ್ಲ. ಆದರೆ ಇಲ್ಲಿ ದೈತ್ಯರ ತಾರತಮ್ಯ, ದೈತ್ಯರ ನಾವು ಅವ್ರ ಚಿಂತನೆ ಹೇಗೆ ದುಷ್ಟರು ಇದ್ದಾರೆ ಅನ್ನೋದನ್ನು ಅವರು ಚಿಂತನೆ ಮಾಡಿದರೆ ಅದು ಪುಣ್ಯ ಫಲವನ್ನೇ ಆಗ್ತದೆ ಅಂತ ಹೇಳ್ತಾರೆ. ಇನ್ನು ಇಲ್ಲಿ ದೈತ್ಯ ಕಕ್ಷಾ ತಾರತಮ್ಯವನ್ನು ಹೇಳ್ತಾ ಇದ್ದಾರೆ. ಇದು ಮೊದಲನೇ ಕಕ್ಷಾದಲ್ಲಿ ಕಲಿ ಬರ್ತಾನೆ, ಅಂದರೆ ದ್ವೇಷ ಮಾಡೋದ್ರಲ್ಲಿ ಫಸ್ಟ್ ರ್ಯಾಂಕ್ ಅವನು, ಅದಕ್ಕೆ ಅವ್ರಿಗೆ ಕಲಿ ಬರ್ತದೆ. 2ನೇ ಕಕ್ಷಾದಲ್ಲಿ ಕಲಿ ಹೆಂಡತಿ ಅಲಕ್ಷ್ಮಿ ಬರ್ತಾಳೆ, ಅದು ಒಳ್ಳೆ ಮಂಥರ ಭಾನುಮತಿ ಕಲಿಗಿಂತ 100 ಗುಣ ಕಡಿಮೆ, ಕಲಿಗಿಂತ ಈ ಎಷ್ಟೆಷ್ಟು ಗುಣದಿಂದ ಕಡಿಮೆ ಅಂತದನ್ನು ಹೇಳ್ತಾ ಇದ್ದಾರೆ. ಇನ್ನು 3ನೇ ಕಕ್ಷಾದಲ್ಲಿ ವಿಪ್ರಚಿತಿ, ಅಂದರೆ ಇವರು ವಿಪ್ರಚಿತಿಲಿ ಜರಾಸಂಧ ಆಗಿದ್ದಾನೆ, ಇಂದ್ರಜಿತ್ ಅವ್ರು ದುಶಾಸನ ಆಗಿದ್ದಾನೆ, ವೃಷಸೇನ ಎಂಬ ದೈತ್ಯ ಅವರು ಎಲ್ಲರೂ 100 ಗುಣದಿಂದ ಕಡಿಮೆ, ಅಂದರೆ ಮುಂದಿನ ಕಕ್ಷಾದವರು 100 ಗುಣಗಳಿಂದ ಕಡಿಮೆ ಆಗಿರ್ತಾರೆ ಅಂತ. 4ನೇ ಕಕ್ಷಾದಲ್ಲಿ ಕಾಲನೆಮಿ, ಇವನೇ ಕಂಸಾದ. ಆಮೇಲೆ ಪೂಪ ವಿಕರ್ಣ, ಇವರೆಲ್ಲ ದೈತ್ಯರು, ಅವರು ಕೂಡ 100 ಗುಣದಿಂದ ಕಡಿಮೆ ಅಂತ. 5ನೇ ಕಕ್ಷಾದಲ್ಲಿ ಮಧು ಕೈಟಭ, ಇವರು ಹಂಸಡಿಬಿಕ ಅಂತ ಆಗಿ ಬಂದರು, ಅವರು 5 ಗುಣದಿಂದ ಕಡಿಮೆ ಅಂತ. ಇನ್ನು 6ನೇ ಕಕ್ಷಾದಲ್ಲಿ ಐಳ ವಿಪ್ರಚಿತಿ ಎಂಬ ಹೆಸರಿಂದ ಇನ್ನೊಬ್ಬ ದೈತ್ಯ, ಈ ಮೇಲೆ ಕೂಡ ವಿಪ್ರಚಿತಿ ಬಂದಾನೆ, ಅದು ಜರಾಸಂಧ ಆಗಿದ್ದು. ಇಲ್ಲಿ ಬೇರೆ ಇನ್ನೊಬ್ಬರ ವಿಪ್ರಚಿತಿ ಇದ್ದ ಅಂತ ಹೇಳ್ತಾರೆ, ಅವನು 5 ಗುಣದಿಂದ ಕಡಿಮೆ ಅಂತ. ಅಲ್ಲಿ 7ನೇ ಕಕ್ಷಾದಲ್ಲಿ ನರಕಾಸುರ, ಅವನು 5 ಗುಣದಿಂದ ಕಡಿಮೆ. ಇನ್ನು 8ನೇ ಕಕ್ಷಾದಲ್ಲಿ ಹಿರಣ್ಯಕಶಿಪು, ಅವನು 100 ಗುಣದಿಂದ ಕಡಿಮೆ ಇದ್ದಾನೆ. ಆಮೇಲೆ 9ನೇ ಕಕ್ಷಾದಲ್ಲಿ ಹಿರಣ್ಯಾಕ್ಷ ಇದ್ದಾನೆ, 10ನೇ ಕಕ್ಷ ಮಣಿಮಂತ, ಇವರು 3 ಗುಣದಿಂದ ಕಡಿಮೆ ಇದ್ದಾನೆ. ಆಮೇಲೆ ಬಕ 10ನೇ ಕಕ್ಷಾದಲ್ಲಿ ಬಕ, ಅವನು 1/16 ಅಂದರೆ 16 ಅಂಶ ಗುಣದಿಂದ ಕಡಿಮೆ. ಆಮೇಲೆ 11ನೇ ಕಕ್ಷ ತಾರಕಾಸುರ 20 ಗುಣದಿಂದ ಕಡಿಮೆ. 12ನೇ ಕಕ್ಷ ಶಂಬರಾಸುರ 6 ಗುಣದಿಂದ ಕಡಿಮೆ. ಆಮೇಲೆ 13ನೇ ಕಕ್ಷಾದಲ್ಲಿ ಸಾಲ್ವ ಸಂಕರ, ಅವ್ರು 10 ಗುಣದಿಂದ ಕಡಿಮೆ. ಆಮೇಲೆ 14ನೇ ಕಕ್ಷ ಹಿಡಿಂಬ ಬಾಣ ದ್ವಾಪರನೇ ಶಕುನಿ ಆಗಿದ್ದಾನೆ, ಕೀಚಕ, ಇವರೆಲ್ಲ 6 ಗುಣದಿಂದ ಕಡಿಮೆ. ಆಮೇಲೆ 15ನೇ ಕಕ್ಷ ನಮೂಚಿ ಇಲ್ವಲ ಪಾಕ 10 ಗುಣದಿಂದ ಕಡಿಮೆ. 14ನೇ ಕಕ್ಷ ವಾತಾಪಿ 100 ಗುಣ ಕಡಿಮೆ. 17ನೇ ಕಕ್ಷ ಧೇನುಕ 100 ಗುಣ ಕಡಿಮೆ. 18ನೇ ಕಕ್ಷ ವಮನ, ಇವರು ಅರ್ಧ ಗುಣ ಕಡಿಮೆ. 19ನೇ ಕಕ್ಷ ಕೇಶಿ, 5 ಗುಣ ಕಡಿಮೆ. ಆಮೇಲೆ 20 ತೃಣಾವರ್ತ ಲವಣ, ಇವರು 11 ಗುಣದಿಂದ ಕಡಿಮೆ. 21ನೇ ಕಕ್ಷ ಅರಿಷ್ಟ 5 ಗುಣದಿಂದ ಕಡಿಮೆ. 22ನೇ ಕಕ್ಷ ಹಂಸ 5 ಗುಣ ಕಡಿಮೆ. 23ನೇ ಕಕ್ಷ ದಿವಿಕ ವೇನ ಪೌಂಡ್ರಕ, ಇವರು 80 ಗುಣದಿಂದ ಕಡಿಮೆ ಅಂತ. 24ನೇ ಕಕ್ಷ ರುಕ್ಮೆ, ಕಂಸನಿಗಿಂತ 100 ಗುಣ ಕಡಿಮೆ ಅಂತ. ಇನ್ನು 25ನೇ ಕಕ್ಷ ಶತಧನ್ವ ಕಿರ್ಮೇದಳ, ಇವರು 100 ಗುಣ ಕಡಿಮೆ. 26ನೇ ಕಕ್ಷ ಕಾಲಿಕೇಯರು 100 ಗುಣ ಕಡಿಮೆ. 27 ಚಿತ್ತಾಭಿಮಾನಿ ಅಸುರ 100 ಗುಣ ಕಡಿಮೆ. 28ನೇ ಕಕ್ಷ ಶರೀರಾಭಿಮಾನಿ 100 ಗುಣ ಕಡಿಮೆ. 29ನೇ ಕಕ್ಷ ಕರಾಭಿಮಾನಿ, ಕೈಕೆ ಅಭಿಮಾನಿ ಇದ್ದಂಥ ದೈತ್ಯ ಅವನ. ಆಮೇಲೆ 30 ಪಾದಾಭಿಮಾನಿ 10 ಗುಣದಿಂದ ಕಡಿಮೆ. ಶ್ರೋತ್ರೇಂದ್ರಿಯ ಅಭಿಮಾನಿ 100 ಗುಣ ಕಡಿಮೆ. ಚಕ್ಷುರ ಅಭಿಮಾನಿ 100 ಗುಣ ಕಡಿಮೆ. ಸ್ಪರ್ಶ ಅಭಿಮಾನಿ 10 ಗುಣ ಕಡಿಮೆ. ಅದೆಲ್ಲ ನಮ್ಮದು ಇಂದ್ರಿಯದಲ್ಲಿ
ಈ ಎಲ್ಲ ದೈತ್ಯಗಳು ಕೂತಿದ್ದಾರೆ ಅಂತ ಅನ್ನೋದನ್ನು ಮಾಡಬೇಕು. ವಾಕ್ ಅಭಿಮಾನಿ 100ಗಿಂತ ಕಡಿಮೆ, ಶಿಷ್ಣಾಭಿಮಾನಿ 100 ಗುಣ ಕಡಿಮೆ, ಕರ್ಮಾಭಿಮಾನಿ ಅಸುರ 100 ಗುಣ ಕಡಿಮೆ. ಸೊ ಈ ರೀತಿಯಾಗಿ ನಾವು ದೈತ್ಯರ ತಾರತಮ್ಯವನ್ನು ಸರಿಯಾಗಿ ತಿಳ್ಕೋಬೇಕು, ಆ ರೀತಿಯಿಂದ ಮಾಡಬೇಕು ಅಂತ. ಇನ್ನೊಂದು ಬೇರೆ ಪ್ರವಚನದಲ್ಲಿ ಒಬ್ರು ಹೇಳಿದ್ರು, ಇವ್ರದ್ದು ನಾವು ಈ ದೈತ್ಯರಿಗೆ ನಾವು ಪೂಜೆ ಮಾಡೋದೇ ಹೇಗೆ ಅಂತ. ಅವ್ರಿಗೂ ನಾವು ಪೂಜೆ ಮಾಡಬೇಕಂತ. ಅದೇ ಹೂ ಗಂಧ ಅಕ್ಷಾಂತಿ ಅಂತಲೇ ಇಲ್ಲ, ನಾವು ಮಲ ವಿಸರ್ಜನೆ ಮಾಡ್ತೀವಿ, ಅದನ್ನೇ ಅವ್ರಿಗೆ ಅಭಿಷೇಕ, ಅದನ್ನೇ ಅವ್ರಿಗೆ ಗಂಧ ಅಂತ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಅದರಿಂದ ಅವ್ರಿಗೆ ಖುಷಿ ಆಗ್ತದಂತೆ, ಅದಕ್ಕೆ ನಮಗೆ ತೊಂದರೆ ಕೊಡೋದಿಲ್ಲ ಅವರು ಅಂತ. ಸೊ ಅದಕ್ಕೆ ಇವತ್ತು ಒಂದು ಪ್ರವಚನದಲ್ಲಿ ಈ ರೀತಿಯಾಗಿ ಒಬ್ಬರು ಹೇಳಿದರು, ನಮ್ಮ ಗ್ರೂಪ್ನಲ್ಲಿ ಒಬ್ಬರು ಹೇಳಿದರು. ಸೊ ಅದನ್ನು ಇವತ್ತು ಜ್ಞಾಪಕ ಬಂತು ಅಂತ ಹೇಳ್ತಾ ಇದ್ದೀನಿ. ಅದು ಈ ರೀತಿಯಾಗಿ ಅವರು ದೈತ್ಯರು ಕೂಡ ನಾವು ಸ್ಮರಣೆ ಮಾಡಬೇಕು. ಮಾಡಿ ಅವರು ಎಷ್ಟೆಷ್ಟು ದುಷ್ಟರು ಇದ್ದಾರೆ ಅನ್ನೋದನ್ನು ನಾವು ಭಗವಂತನೇ ಸಮರ್ಪಣೆ ಮಾಡೋದು. ಅದು ಇಂಥ ದೈತ್ಯರು ನನ್ನಲ್ಲಿ ಕೂತಿದ್ದಾರೆ, ಇಷ್ಟಷ್ಟು ದುರ್ಗುಣದಿಂದ ಕೂತಿದ್ದಾರೆ, ಅವ್ರದ್ದು ಬಾಧೆ ನನಗೆ ಆಗದೇ ಇರೋ ಹಾಗೆ ನೋಡ್ಕೋಪ ಅಂತ ಭಗವಂತನಿಗೆ ನಾವು ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೇನು ಇನ್ನು 2 ಸಂಧಿ, ಇನ್ನು 3 ಸಂಧಿ ಉಳಿದ್ರೆ 3 ಸಂಧಿ ಮುಗಿದು ಹೋಗುತ್ತದೆ. ಅಂತೂ ಗುರುಗಳ ಅನುಗ್ರಹದಿಂದ ನಮಗೆ ಸರಿಯಾಗಿದೆಲ್ಲ, ನಾವು ಸಂಧಿ ಸಾರು ಸರಿಯಾಗಿ ನಡೀತಾ ಇದೆ ಅನ್ನೋದು ಬಹಳ ಸಂತೋಷ ಆಗ್ತಾ ಇದೆ. ಅದಕ್ಕೆ ಎಲ್ಲ ನಿಮಗೂ ಕೂಡ ವಿಶೇಷ ಧನ್ಯವಾದಗಳು. ನೀವು ಕೂಡ್ತಿರ್ತೀರ ಅಂತ ಕೂಡ ನಾನು ಹೇಳೋಕ್ಕಾಗ್ತದೆ. ಎಲ್ಲರಿಗೂ ಇಷ್ಟು ಲೇಟಾದ ರಾತ್ರಿ 11 ಗಂಟೆ ಆದರೂ ಕೂಡ ನೀವೆಲ್ಲ ಕೂತಿರ್ತೀರಿ ಅಂತ ಬಹಳ ಸಂತೋಷ. ದೇವರು ಒಳ್ಳೇದು ಮಾಡಲಿ. ಈ ಗುರುಗಳು ನಮಗೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥಂ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನದೇತ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಆನಂದಾಪತಿ ಪುರುಷೋತ್ತಮ ಭಿನ್ನ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.